ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ಭಾರ್ಗವಿ LLB ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಪೋರ್ಟ್ ಮಾಡಿಲ್ಲ, ಪ್ಲೀಸ್ ಮಾಡಿ ಅಂತ ಕೇಳ್ಕೊತೀನಿ. ಭಾರ್ಗವಿನ ಹುಡ್ಕೊಂಡು ಅರ್ಜುನ್ ಅವ್ರ ಮನೆ ಬಾಗ್ಲವರೆಗೂ ಬಂದಿರ್ತಾನೆ. ಅವ್ರ ತಂದೆ ಒಪ್ಪದೇ ಇಲ್ಲ. ಬಾ ಭಾರ್ಗವಿ ಅಂತ ಕರಿತಾನೆ ಇರ್ತಾನೆ ಅರ್ಜುನ್. ನಾನು ಕಳಿಸಲ್ಲ, ನಾನು ಯಾವುದೇ ಕಾರಣಕ್ಕೂ ಕಳಿಸಲ್ಲ, ದಯವಿಟ್ಟು ಇಲ್ಲಿಂದ ಹೊರಟೋಗು. ನೀನು ನನ್ನ ಮಗಳಿಗೆ ಈಗಾಗಲೇ ಕೊಟ್ಟಿರೋ ಕಿರ್ಕೊಳ್ಳೋನೇ ಸಾಕು. ಅದರಲ್ಲೂ ನಿಮ್ಮ ಅಪ್ಪ ಇದ್ದಾಳಲ್ಲ, ನಿಮ್ಮ ಅಪ್ಪನ ಫ್ರೆಂಡ್ ಇದ್ದಾಳಲ್ಲ, ಅವ್ರ ಮೇಲಂತೂ ನನಗೆ ನಂಬಿಕೆನೇ ಇಲ್ಲ. ನಂತರ ಆಗಬಾರ್ದು ನನ್ನ ಮಗಳ ಜೀವನ. ದಯವಿಟ್ಟು ನಾನು ಕಳಿಸಲ್ಲ ಕಣಯ್ಯ ನಿನ್ನ ಮನೆಗೆ. ನಾವು ನೋಡ್ಕೋತೀವಿ, ನಾವಿದ್ದೀವಿ ಆಯಿತಾ, ನನ್ನ ಮಗಳಿಗೆ ಆಯಿತಾ, ನಾನು ನೋಡ್ಕೋತೀವಿ. ಯಾವುದೇ ಕಾರಣಕ್ಕೂ ಇನ್ನು ಯಾವತ್ತೂ ನನ್ನ ಮಗಳು ಲೈಫಲ್ಲಿ ನಾನು ಬರೋಕ್ಕೊಡೋದು. ನೀನು ಇಲ್ಲಿಂದ ಹೊರಟಾಗ್ತಿರೋ, ನೀನು ಎಷ್ಟೇ ಹೊತ್ತು ತಿನ್ಕೊಂಡ್ರು ಇಲ್ಲಿಗೆ ಹೋಗಿರೋದ್ರೂ ನಾನು ಮನಸ್ಸು ಕರಗಲ್ಲ, ಹೋಗು ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಅಮ್ಮರು ಕೂಡ, ಅರ್ಜುನ್ ಹೋಗ್ಬಿಡಪ್ಪ, ನಿಮ್ಮ ಮಾವನ ಮನಸ್ಸು ಯಾವುದೇ ಕಾರಣಕ್ಕೂ ಕರಗಲ್ಲ, ಅವರು ಬದಲಾಗಲ್ಲ, ನೀನು ಇಲ್ಲಿಂದ ಹೊರಟೋಗ್ಬಿಡು, ಚಳಿ ಮಳೆ ಅಂತ ಹೇಳ್ತಿರ್ತಾರೆ. ಇಲ್ಲ ಅತ್ತೆ, ನೀವಾದರೂ ಸ್ವಲ್ಪ ಹೇಳಿ ಅಂತ ಹೇಳ್ತಾರೆ. ಅವನ ಮಾತು ಏನೇ ಕೇಳೋದು, ನಾನು ಯಾರ ಮಾತನ್ನು ಕೂಡ ಕೇಳಲ್ಲ, ನಾನು ಕೇಳೋ ಸ್ಥಿತಿಯಲ್ಲಿ ನಾನು ಇಲ್ಲೋ ಕಡ, ನಾನು ಯಾವುದೇ ಕಾರಣಕ್ಕೂ ನಿನ್ನನ್ನು ನಂಬಲ್ಲ, ಮತ್ತು ಆ ಪಾಪದ ಕೊಡಕ್ಕೆ ದೂಕಕ್ಕೆ ನನಗೆ ನನ್ನ ಮಗಳನ್ನ ಇಷ್ಟ ಇಲ್ಲ ಅಂತ ಹೇಳ್ತಾನೆ. ಇಲ್ಲ ಮಾವ, ನಾನು ನನ್ನ ಮನ್ಸಾರಿಯಾಗಿ ಭಾರ್ಗವಿನ ಇಷ್ಟಪಡ್ತಾ ಇದ್ದೀನಿ. ಏನು ಇಷ್ಟಪಡ್ತಿದ್ಯಾ, ಪ್ರೀತಿಸ್ತಿದ್ಯಾ, ಅದೆಲ್ಲ ಸುಳ್ಳು, ಅದೆಲ್ಲ ನಂಬೋ ಮಾತೇ ಅಲ್ಲ, ಬೇಳ್ಕೊಡ್ಸಿದ್ಯಾ, ಅದಕ್ಕೋಸ್ಕರ ತುಂಬ ಥ್ಯಾಂಕ್ ಯು, ನಿನಗೆ ತುಂಬ ಧನ್ಯವಾದ ಹೇಳ್ತೀನಿ ಆಯಿತಾ. ಇನ್ನು ಯಾವತ್ತೂ ಕೂಡ ನನ್ನ ಲೈಫಲ್ಲಿ ಬರಬೇಡ, ನನ್ನ ಮಗಳು ಲೈಫಲ್ಲಿ, ನನ್ನ ಮಗಳನ್ನ ನಾನು ನೋಡ್ಕೋತೀನಿ ಚೆನ್ನಾಗಿ, ಬಾಮ ಒಳಗೆ ಅಂತ ಹೇಳ್ಬಿಟ್ಟು ಭಾರ್ಗವಿನ ಕರ್ಕೊಂಡು ಹೋಗ್ತಾಳೆ. ಅಪ್ಪ ಸ್ವಲ್ಪ ಕಡೆಯಲ್ಲಿ ಅಪ್ಪ, ನೀವು ಅರ್ಜುನ್ ಆ ಥರ ಅಲ್ಲ, ನೀನು ಬಾಮ, ನಿನಗೆ ಗೊತ್ತಾಗಲ್ಲ ಆಯಿತಾ, ನಾನು ತಂದೆ ಸ್ಥಳದಲ್ಲಿ ನಿಂತು ನೋಡ್ತಾ ಇದ್ದೀನಿ, ನೀನು ಬಾ ಒಳಗೆ ಅಂತ ಹೇಳಿಬಿಟ್ಟು ಭಾರ್ಗವಿನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಇನ್ನೊಂದು ಕಡೆ JP ಮನೆಯಲ್ಲಿ ಬೃಂದ ಸಂಧ್ಯಾಕ್ಕೆ ಬೈದಿರ್ತಾಳಲ್ಲ, ಸೊ ಹಾಗಾಗಿ ಬೇಜಾರು ಮಾಡ್ಕೊಂಡಿರ್ತಾಳೆ. ಒಂದು ನಿಮಿಷ ಇಲ್ಲೇ ಇರು ಅಂತ ಹೇಳಿಬಿಟ್ಟು ಬಂದಿರ್ತಾಳಲ್ಲ, ಆಗ ಅವಳಿಗೆ ದುಡ್ಡು ತೊಗೊಂಡು ಬಂದಿರ್ತಾಳೆ. ತಗೋ ದುಡ್ಡನ್ನ, ಈ ದುಡ್ಡನ್ನ ದಯವಿಟ್ಟು ಬೇಜಾರು ಮಾಡ್ಕೋಬೇಡ, ನಾನು ಭಾರ್ಗವಿ ಮೇಲಿರೋ ಕೋಪಕ್ಕೆ ನಾನು ನಿನಗೆ ಬೈದ್ಬಿಟ್ಟೆ ಆಯಿತಾ, ಎಷ್ಟು ಬೇಕಾದರೂ ದುಡ್ಡು ತಗೋ, ಆದರೆ ನಿನ್ನ ವಿಷಯ ನಮ್ಮಿಬ್ಬರಿಗೆ ಬಿಟ್ಟು ಬೇರೆ ಇನ್ಯಾರಿಗೂ ಗೊತ್ತಿರಬಾರ್ದು, ಗೊತ್ತಾಯ್ತಾ ಸಂಧ್ಯಾ, ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ವಿಷಯ ಲೀಕ್ ಆಗಬಾರ್ದು, ನೀನು ಕೂಡ ಹೋಗ್ತೀನಿ ಅಂತ ಹೇಳ್ಬೇಡ, ದಯವಿಟ್ಟು ಸಹಾಯ ಮಾಡು, ನಿನ್ಗೆ ಎಷ್ಟು ಬೇಕಾದ್ರೂ ದುಡ್ಡಿಸ್ಕೊ, ನಿನಗಲ್ದರೆ ಇನ್ಯಾರಿಗೆ ಕೊಡಲಿ ನಾನು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ. ಇನ್ನೊಂದ್ಸಲ ಈ ಥರ ಬೈಬಾರ್ದು, ಆಯಿತು ಬೈಯಲ್ಲ ಅಂತ ಹೇಳ್ತಾಳೆ. ಆಗ ಬೃಂದ, ಈ ಭಾರ್ಗವಿಯಿಂದಾಗಿ ಯಾರ್ಯಾರ ಹತ್ರನೂ ಕೈ ಚಚ್ಚಂಗಾಯಿತು, ಯಾರ್ಯಾರ ಹತ್ರನೂ ಮಾತು ಬರೋಂಗಾಯ್ತು, ಈ ಕೇಸಿಂದ ಅರ್ಜುನ್ ಭಾರ್ಗವಿ ಮತ್ತೆ ಒಂದಾದ್ರಲ್ಲ, ಏನಾದರೂ ಮಾಡಿ ಅವ್ರನ್ನ ದೂರ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇರ್ತಾಳೆ. ಆಗ ಅರ್ಜುನ್ಗೆ ಅರತ್ತೆ ಬಂದು ಹೇಳ್ತಾರೆ, ಅರ್ಜುನ್ ಮಳೆ ಬರೋ ಟೈಮ್ ಆಯಿತು, ಚಳಿ, ಹೋಗಪ್ಪ ಹುಷಾರು ತಪ್ಪುತ್ತೆ ಅಂತ ಹೇಳ್ತಾರೆ. ಆಗ ರವಿ ಅವರು ನಡಿಯ ಒಳಗಡೆ, ಇವ್ನಿಗೆ ಆ ಚಳಿ ಜ್ವರ ಬರುತ್ತೆ, ಇವ್ನಿಗೇನು ಆಗಲ್ಲ, ಇವರಿಗೆ ಬರೀ ಕಷ್ಟ ಕೊಡೋದಷ್ಟೇ ಗೊತ್ತಿರೋದು, ನಡಿ ಒಳಗೆ ಅಂತ ಹೇಳಿಬಿಟ್ಟು, ನೀನು ಎಷ್ಟೇ ಇಲ್ಲಿ ನಿಂತ್ಕೊಂಡ್ರು ನಾನು ಮನಸ್ಸು ಕರಗಲ್ಲ ಅರ್ಜುನ್, ನೀನು ಇಲ್ಲಿಂದ ಹೋಗ್ತಿರ್ಬೋದು, ಯಾವುದೇ ಕಾರಣಕ್ಕೂ ನನ್ನ ಮಗಳು ನಾನು ನಿನ್ನ ಜೊತೆ ಕಳಿಸಲ್ಲ ಅಂದರೆ ನಾನು ಕಳಿಸಲ್ಲ ಅಂತ ಹೇಳ್ಬಿಟ್ಟು, ನಡೀರಿ ಒಳಗೆ ಎಲ್ಲರೂ ಅಂತ ಹೇಳ್ತಾರೆ. ಮಾವ ಒಂದ್ಸಲ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳೋದನ್ನ ಕೇಳಿ, ನಿನ್ನ ಮಾತು ಯಾವುದೇ ಕಾರಣಕ್ಕೂ ಕೇಳಲ್ಲ, ನೀನು ಮನ್ಸು ಕರ್ಗೋವರೆಗೂ ನಾನು ಈ ಮನೆಯಿಂದ ಹೊರಗೆ ಹೋಗಲ್ಲ, ಇಲ್ಲೇ ಇರ್ತೀನಿ, ಇಲ್ಲೇ ಕಾಯ್ತಿರ್ತೀನಿ ಅಂತ ಹೇಳ್ತೀನಿ, ನೀನು ಎಷ್ಟೇ ಕಾದರೂ ಸರಿ ನಾನು ಕಳಿಸಲ್ಲ ಅಂತ ರವಿ ಅವರು ಅರ್ಜುನ್ಗೆ ಹೇಳ್ತಾರೆ. ಆಯಿತು ಸರಿ ಬಿಡಿ ಮಾವ ಅಂತ ಹೇಳ್ಬಿಟ್ಟು, ನಡೀರಿ ಎಲ್ಲರೂ ಒಳಗಡೆ, JP ಪಾಟೀಲ್ ಮಗ ಅಂದರೆ ಏನು ಸುಮ್ಮನೆ ಅಂದ್ಕೊಂಡಿದ್ರಾ, ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಾಗಿಲು ಹಾಕ್ಕೊಂಡು ಹೊಟ್ಟೆ ಹೋಗ್ತಾರೆ. ಪಾಪ ಭಾರ್ಗವಿಗೆ ಒಂದು ಮಾತು ಕೂಡ ಮಾತಾಡೋಕ್ಕೆ ಬಿಡೋದೇ ಇಲ್ಲ ರವಿ ಅವರು. ಇನ್ನೊಂದು ಕಡೆ JP ಪಾಟೀಲು, ಸಿತಾರಾ, ವಂದನಾ, ವಿಕ್ಕಿ ಎಲ್ಲರೂ ಕೂಡ ಸೇರಿರ್ತಾರೆ. ಅಮ್ಮ ಯಾಕಮ್ಮ ಈಗ ಮಾಡಿದೆ, ನೀನು ಮಾಡಿರೋದು ಕೊಲೆ ಕಣಮ್ಮ, ನಿಂಗೇನಮ್ಮ, ಯಾಕೆ ಮಾಡೋಕ್ಕೋದಮ್ಮ, ನೋಡು ಈಗ ನಾವೆಲ್ಲರೂ ಕೂಡ ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀವಿ, ಏನೋ ಇದು ಈಗ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ. ಆಗ JP, ಹಲೋ ವಿಕ್ಕಿ, ಸ್ವಲ್ಪ ಟೇಕ್ ಇಟ್ ಈಸಿ, ಸ್ವಲ್ಪ ಆರಾಮಾಗಿರು, ಯಾಕೆಷ್ಟು ಟೆನ್ಷನ್ ಆಯ್ತಿದ್ಯಾ, ನಾನು ಇದ್ದೀನಿ, ನಾನು ಮಾತಾಡ್ತೀನಿ ಅಂತ ಹೇಳ್ತೀರಿ. ನೋಡಿ ಅಂಕಲ್, ಅಮ್ಮ ಹೇಗೆ ಮಾಡಿದರು, ಇದರಿಂದಾಗಿ ನಾವೆಲ್ಲರೂ ಎಷ್ಟು ಕಷ್ಟಪಡ ಆಗಿದೆ ಅಂತ ಹೇಳ್ತಿರ್ತಾರೆ. ಸಿತಾರಾ ಅವರು ಆಗ ಬೈತಾರೆ, ಏನು ಅಂದ್ಕೊಂಬಿಟ್ಟಿದ್ದೀರಾ ನೀವು ನನ್ನ ಬಗ್ಗೆ, ಏನಮ್ಮ ಮಾಡೋಕ್ಕೊಟ್ಟಿದ್ದೆ ನೀನು, ಏನು ಮಾಡಿದ್ಯಾ ಅಂತ ಅಂದ್ಕೊಂಡು ನಿನಗೆ ಕೊಡ್ತಿದ್ಯಾ, ಕೊಲೆ ಮಾಡಿರೋದೇನು, ಕೊಲೆ ಮಾಡಿರೋದು ಅಷ್ಟು ಸುಲಭ ಅಂತ ಅಂದ್ಕೊಂಡ್ಯಾ, ಕೊಲೆ ಮಾಡಿ ಬಂದು ಇಲ್ಲಿ ಕೂತಿದ್ಯಲ್ಲ ನಮ್ಮ ಎದುರುಗಡೆ ಅಂತ ಬೈತಿರ್ತಾರೆ. JP ಅದನ್ನೆಲ್ಲ ಕೂಡ ನಿಂತ್ಕೋತಾರೆ. ಏನರೋ ಹೀಗೆ ಮಾತಾಡ್ತಿದ್ದೀರಾ, ನೀವು ಚೆನ್ನಾಗಿರಲಿ ಅಂತ ನಾನು ಅದನ್ನೆಲ್ಲ ಮಾಡಿದ್ದು, ನಿಮ್ಮ ಸುಖಕ್ಕೋಸ್ಕರ, ನಿಮ್ಮ ಖುಷಿಗೋಸ್ಕರ ನಾನು ಆ ಥರ ಮಾಡಿದ್ದು, ನನ್ನ ಮಗ ಕಷ್ಟಪಡಬಾರ್ದು, ಚೆನ್ನಾಗಿರಬೇಕು ಅಂತ ಮಾಡಿದ್ದು, ನೀವು ಇಷ್ಟೆಲ್ಲ ಮಾತಾಡ್ತಿದ್ದೀರಾ, ಹೀಗೆಲ್ಲ ಮಾತಾಡ್ತೀರಾ ಅಂತ ಅಂದ್ಕೊಂಡಿಲ್ಲ ನಾನು. ಈ JP ಮತ್ತು ನಮ್ಮನೆಯವ್ರನ್ನ ನೆಚ್ಕೊಂಡು ನೀನು ಬಿಡಿಸ್ತಾರೆ ಅಂತ ನನಗೆ ನಂಬಿಕೆ ಇರಲಿಲ್ಲ, ಹಾಗಾಗಿ ಈ ಥರ ಮಾಡಬೇಕಾಯ್ತು ಅಂತ ಹೇಳ್ತಿರ್ತಾರೆ. ಆಗ JP ಕೇಳ್ತಾರೆ, ನಿಮ್ಗೆ ಯಾವ ಧೈರ್ಯದ ಮೇಲೆ ಈ ಥರ ಮಾಡಿದ್ದಿ, ನೀವೇನು ಮಾಡಲ್ಲ ಅಂತ ಗೊತ್ತು, ಹಾಗಾಗಿ ನನ್ನ ಮಗ ಕಷ್ಟಪಡೋದು ಬೇಡ, ಅವನು ಹೊರಗಡೆ ಬರಲಿ ಅನ್ನೋಕ್ಕೋಸ್ಕರ, ಯಾರಿಗೂ ಗೊತ್ತಾಗೋದು ಬೇಡ ಅಂತ ನಾನು ಈ ಕೊಲೆ ಮಾಡಿದೆ. ಹೌದು, ವಿಕ್ಕಿನ ಕರ್ಕೊಂಡು ಹೋಗ್ಬೇಕಾದ್ರೆ ನೀವು ಯಾಕೆ ಸುಮ್ಮನೆ ಇದ್ರಿ, ಕರ್ಕೊಂಡೋದ್ರಿ, ಅಲ್ಲಿ ವಿಕ್ಕಿ ಕೊಲೆ ಮಾಡಿಲ್ಲ ಅನ್ನೋದು ಗೊತ್ತು ತಾನೆ, ಹಾಗಾಗಿ ಆಚೆ ಬಂದೇ ಬರ್ತಾನೆ, ಹಾಗಾಗಿ ಒಂದು ಗುಪ್ತವಾಗಿ
ಥರ ನೀವು ಈ ಥರ ಎಲ್ಲ ಮಾಡಬಾರ್ದಿತ್ತು, ನೀವೊಂದು ಸ್ವಲ್ಪ ನಮಗಾದರೂ ಹೇಳಿದರೆ ನಾವು ಏನಾದರೂ ಮಾಡಿ ಪ್ಲ್ಯಾನ್ ಮಾಡ್ತಿದ್ವಿ. ಏನು ಮಾಡಿದ್ರೆ ಜಿಪಿ, ಏನೂ ಮಾಡಿಲ್ಲ ಅಂತ ಹೇಳ್ತೀರ. ನನ್ನ ಮಗುನ ನಾನು ಉಳಿಸ್ಕೋಬೇಕಾಯ್ತು, ನನ್ನ ಮಗ ನನ್ನ ಸೊಸೆ ಖುಷಿಯಾಗಿರೋದು ನನಗಷ್ಟೇ ಮುಖ್ಯ, ಹಾಗಾಗಿ ನಾನು ಈ ಥರ ಮಾಡಬೇಕಾಯ್ತು ಜೆ ಪಿ. ಇವರೆಲ್ಲ ನನ್ನ ಮೇಲೆ ತಪ್ಪನ್ನ ಹೇರ್ತಿದ್ದಾರೆ. ಆದರೆ ಇವ್ರು ಯಾರಿಗೂ ಕೂಡ ಗೊತ್ತಿಲ್ಲ ಅಮ್ಮ ಎಂಥ ತ್ಯಾಗ ಮಾಡಿದ್ದಾರೆ ಅಂತ. ನನಗೆ ನನ್ನ ಮಕ್ಕಳ ಜೊತೆ ಇರಬೇಕು. ಅಮ್ಮ ನೀನು ಮಾಡಿರೋದು ಕೊಲೆ, ನೀನು ಅಂತಿಂಥ ಕೊಲೆ ಅಲ್ಲ ಆಯಿತಾ. ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡ್ರು ಕೂಡ ನಾನೇನು ಮಾಡಿಲ್ಲ ಅಂತ ಹೇಳ್ತೀವಿ. ಏನು ಒಂದನ ಇಷ್ಟೆಲ್ಲ ಮಾತಾಡ್ತಿದ್ಯಾ? ನಾನು ಇರೋದಕ್ಕಲ್ಲ, ನಾನು 2 ದಿವಸ ಇಲ್ಲ ಅಂತ ನಿಮಗೆಲ್ಲ ಕಷ್ಟ ಆಗಿದೆ. ಮಾಡಿಟ್ಟಿರೋದನ್ನು ಬಡಿಸ್ಕೊಂಡು ತಿನ್ನೋಕ್ಕೂ ಕೂಡ ನಿಮಗೆ ಬರೋಲ್ಲ. ನಿಮ್ಮ ಲೈಫ್ ಹೇಗಿರಬೇಕು, ಹೇಗೆ ನಡೆಸ್ಬೇಕು ಅನ್ನೋದು ಕೂಡ ಗೊತ್ತಿಲ್ಲ, ಅದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಅಂತ ಹೇಳ್ತಾರೆ ವಿಕ್ಕಿ. ಅಮ್ಮ ಏನು ನೀನು ಇಲ್ಲ ಅಂದರೆ ಏನು ಕೋಳಿನೇ ಕೂಗಲ್ಲ ಅಂದ್ಕೊಂಬಿಟ್ಟಿದ್ಯಾ? ಏನರೂ ಗೊತ್ತು ನಿಮಗೆ? ಇಷ್ಟು ದಿನ ಏನು ಮಾಡಿದ್ದೀರ ಅಂತ ನಿಮಗೆಲ್ಲ ಗೊತ್ತಾ? ಹಾಂ, ಏನು ನಡೀತಿದೆ ಏನಾದರೂ ಗೊತ್ತಾ ನಿಮಗೆ? ನಮ್ಮ ಅಪ್ಪ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾ? ಈ ಅಮ್ಮ ಇದ್ದರೆ ಕೊಂಡ್ರು ನಿಮಗೆಲ್ಲ ಅಂತ ಹೇಳ್ತಾರೆ. ಆಯಿತು ಸುಮ್ಮನಿರಿ, ಕೂಗಾಡಬೇಡಿ ಅಂತ ಹೇಳ್ತಿರ್ತಾರೆ ಜೆ ಪಿ. ಈಗ ಆಗೋಗಿದೆಲ್ಲ ಆಗೋಗಿದೆ, ನಾನು ಇದೀನಲ್ಲ, ನಾನು ಅದನ್ನು ನೋಡ್ಕೋತೀನಿ, ನೀವು ಸ್ವಲ್ಪ ಕೂಲಾಗಿರಿ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಅರ್ಜುನ್ ಹೊರಗಡೆನೇ ನಿಂತ್ಕೊಂಡು ಕಾಯ್ತಾ ಇರ್ತಾಳೆ. ಭಾರ್ಗವಿನೂ ಕೂಡ ಅಲ್ಲೇ ನಿಂತಿರ್ತಾಳೆ. ಬಟ್ ಭಾರ್ಗವಿ ಏನು ಕೂಡ ಮಾತಾಡ್ದಲೇ ಇರೋ ಸ್ಥಿತಿಯಲ್ಲಿ ನಿಂತಿರ್ತಾಳೆ. ಆಗ ಅರ್ಜುನು ಸಾರಿ ಅಂತ ಹೇಳಿಬಿಟ್ಟು ಒಂದು ಕಿವಿ ಇಟ್ಕೊಂಡು ಹಾಗೆ ಸಾರಿ ಕೇಳ್ತಿರ್ತಾನೆ. ಭಾರ್ಗವಿಗೆ ಏನೂ ಮಾತಾಡೋಕ್ಕಾಗ್ದಲೇ ಪಾಪ ಹಾಗೆ ಹತ್ಕೊಂಡು ನಿಂತಿರ್ತಾಳೆ. ಆ ಕಿಟಕಿಯಿಂದ ಹೊರಗೆ ಹಾಗೆ ಕೈನ ಚಾಚ್ಕೊಂಡು ನಿಂತಿರ್ತಾಳೆ. ಆಗ ಅರ್ಜುನು ಕೂಡ ದಯವಿಟ್ಟು ಸಾರಿ ಕ್ಷಮಿಸ್ಬಿಡು ಅಂತ ಎರಡೂ ಕೈನೂ ಇಟ್ಕೊಂಡು ಸಾರಿ ಕೇಳ್ತಾ ಇರ್ತಾಳೆ. ಆಗ ರವಿ ಅವರು, ಭಾರ್ಗವಿ ಏನು ಮಾಡ್ತಿದ್ಯಾ ಪುಟಿ, ಇನ್ನೂ ಮಲಗಿಲ್ವಾ? ಹೋಗು, ಟೈಮ್ ಆಯಿತು, ಮಲ್ಕೋ ಹೋಗು. ಅವನಿಗೆ ಬಾಗಿಲು ತೆಗೆದ್ರೆ ಸರಿಗಿರಲ್ಲ, ಹೋಗು ಮಲ್ಕೋ ಹೋಗು, ಟೈಮ್ ಆಯಿತು ಅಂತ ಹೇಳಿ ಬೈತಾರೆ. ಪಾಪ ಭಾರ್ಗವಿ ಒಳಗಡೆ ಬರ್ತಾಳೆ. ಬಟ್ ಅವಳಿಗೆ ನಿದ್ದೆ ಬರಲ್ಲ. ಎಷ್ಟೇ ಮಲಗಿದ್ರು ಕೂಡ ಗಂಡ ಯಾರೇ ಆಚೆ ಇದ್ದರೂ ಕೂಡ ಮಲಗೋಕ್ಕೆ ಯಾರಿಗೂ ಕೂಡ ಮನಸ್ಸು ಬರಲ್ಲ. ಪಾಪ ಅರ್ಜುನ್ ಇನ್ನೊಂದು ಸಲ ಹೋಗ್ಬಿಟ್ಟು ಹೊರಗಡೆ ಹೋಗಿ ನೋಡ್ತಾನೆ. ಅರ್ಜುನ್ ಅಲ್ಲೇ ನಿಂತಿರ್ತಾನೆ. ಅರ್ಜುನ್ಗೂ ನಿಂತು ಸಾಕಾಗಿ ಹೋಗಿರುತ್ತೆ. ಆಗ ಭಾರ್ಗವಿ ನೋಡೋಣ ಇದಳೋ ಇಲ್ವೋ ಅಂತ ಹೇಳಿಬಿಟ್ಟು ಹಾಗೇ ಹತ್ಕೊಂಡು ಹೊರಗಡೆ ಹೋಗಿ ಅರ್ಜುನ ನೋಡೋಕ್ಕೆ ಅಂತ ಹೋಗ್ತಾಳೆ. ಕೈ ಹಾಕಿ ಹಿಂಗೆ ಕರೀತಾಳೆ. ಬಟ್ ಅರ್ಜುನು ಮನಸ್ಸಲ್ಲೇ ಪಾಪ ಸಾರಿ ಅಂತ ತುಂಬ ಸಲ ಕೇಳ್ತಿರ್ತಾನೆ. ಆಗ್ದಲೇ ಕೆಳಗಡೆ ಕೂತೇ ಬಿಡ್ತಾನೆ. ಇಲ್ಲ ನಾನು ಹೋಗಲ್ಲ ಅಂತ. ತುಂಬ ಕೊರಿತಿರುತ್ತೆ ಚಳಿ. ಆ ಚಳಿಯಲ್ಲೂ ಕೂಡ ಹೋಗಿ ಕೂತೇ ಬಿಡ್ತಾನೆ. ಬಟ್ ಭಾರ್ಗವಿನೂ ಕೂಡ ಏನೂ ಮಾತಾಡೋಕ್ಕಾಗಲ್ಲ. ಅವ್ರ ತಂದೆ ಯಾಕೆ ಅವ್ರು ಮಾಡಿದ್ದು ಅವರು ಕೂಡ ಸರಿ, ಅದಕ್ಕೋಸ್ಕರ ಭಾರ್ಗವಿನೂ ಒಳಗಡೆ ಹೋಗಿ ತುಂಬ ಅಳ್ತಾ ಕೂತಿರ್ತಾರೆ. ಬಟ್ ಅರ್ಜುನ್ ಆಚೆ ಹೋಗಿ ಕೂತಿರ್ತಾರೆ. ಆಗ ಮಧ್ಯದಲ್ಲಿ ಒಂದು ಸಾಂಗ್ ಬರುತ್ತೆ ಇಬ್ರಿಗೂ ಕೂಡ. ಹಾಗೆ ಕೂತಲ್ಲೇ ಕೂಡ ಭಾರ್ಗವಿನೂ ಕೂಡ ನಿದ್ದೆ ಮಾಡೇ ಬಿಡ್ತಾಳೆ. ಅರ್ಜುನು ಕೂಡ ಎಲ್ಲಿ ಕೂತಿರ್ತಾನೆ ಅಲ್ಲೇ ಕೂಡ ನಿದ್ದೆನೇ ಮಾಡೇ ಬಿಡ್ತಾಳೆ. ಬೆಳಗಾಗೇ ಬಿಡುತ್ತೆ. ಆಗ ಭಾರ್ಗವಿ, ಅಯ್ಯೋ ಅರ್ಜುನ್, ನಾನು ಅರ್ಜುನ ಮರ್ತೇ ಬಿಟ್ಟಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದು ನೋಡೋಕ್ಕೆ ಅಂತ ಬರ್ತಾಳೆ. ಪಾಪ ಅರ್ಜುನ್ ಅಲ್ಲೇ ಕೂತಲ್ಲೇ ಮಲ್ಕೊಂಬಿಟ್ಟಿರ್ತಾರೆ. ಆಗ ರವಿ ಅವರು ಮನಸ್ಸು ಸ್ವಲ್ಪ ಕರಗಿ ಎಲ್ಲರೂ ಕೂಡ ಆಚೆ ಬರ್ತಾರೆ. ಆಗ ಅರ್ಜುನ ಎದ್ದೇಳಿಸ್ತಾನೆ ರವಿನೆಯ. ಏನಿದು ಈ ಚಳಿಲೇ ಇವರು ಇಲ್ಲಿ ಮಲಗಿದಾರಲ್ಲ ಅಂತ ಹೇಳಿ ಅವ್ರ ಅತ್ತೆ ಕೂಡ ಮಾತಾಡ್ತಿರ್ತಾರೆ. ಹಾಗೆ ರವಿ ಅವರು ಅರ್ಜುನ್ನ ಕೈ ಇಟ್ಕೊಂಡು ಹಿಂಗೆ ಅಲ್ಲಾಡಿಸ್ತಾರೆ. ಎದ್ದೇಳಪ್ಪ ಅಂತ ಹೇಳ್ಬಿಟ್ಟು ಎದ್ದೇಳಿಸ್ತಾರೆ. ಎದ್ದೇಳಿ ಅಳಿ ಅಂದರೆ ಅಂತ. ಆಗ ಅರ್ಜುನ್ ಕೇಳ್ತಾನೆ, ನೀವು ಈಗಲಾದರೂ ನಾನು ಭಾರ್ಗವಿನ ಎಷ್ಟು ಪ್ರೀತಿಸ್ತೀನಿ ಅಂತ ನಿಮ್ಗೆ ಗೊತ್ತಾಯ್ತಾ ಮಾವ ಅಂತ ಹೇಳ್ತಿರ್ತಾರೆ. ಗೊತ್ತಪ್ಪ, ಬಾ ಒಳಗಡೆ ಹೋಗೋಣ. ಇಲ್ಲ, ನನ್ನ ಪ್ರಶ್ನೆಗೆ ನೀವು ಉತ್ತರ ನೀಡಿದಲೇ ನಾನು ಬರಲ್ಲ, ನಾನು ಕ್ಷಮಿಸಿದ್ದೀನಿ ಅಂತ ಹೇಳದಲೇ ಬರಲ್ಲ. ಬನ್ನಿ ಅಳಿಯಂದ್ರೆ ಹೋಗೋಣ ಅಂತ ಹೇಳ್ತಾರೆ. ಅಳಿಯಂದ್ರೆ ಬನ್ನಿ ಒಳಗೆ ಹೋಗೋಣ ಅಂತ ಹೇಳಿದಾಗ ಸ್ವಲ್ಪ ಅರ್ಜುನ್ ಮನಸ್ಸು ಕೂಡ ಕರಗುತ್ತೆ. ಆಗ ಭಾರ್ಗವಿನೂ ಬನ್ನಿ ಅರ್ಜುನ್ ಒಳಗಡೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಆಗ ಎಲ್ರಿಗೂ ಸ್ವಲ್ಪ ಮನಸ್ಸು ಸಮಾಧಾನ ಆಗುತ್ತೆ. ಅಷ್ಟು ಹೇಳಿದ ಮೇಲೂ ಕೂಡ ಅರ್ಜುನ್ ಬರ್ದಲೆ ಹೇಗಿರ್ತಾನೆ ಹೇಳು. ಆಗ ಭಾರ್ಗವಿನೂ ಕೂಡ ಬನ್ನಿ ಅರ್ಜುನ್ ಒಳಗಡೆ, ಬಾಪ ಅರ್ಜುನ್ ಬನ್ನಿ ಅಳಿಯಂದ್ರೆ ಅಂತ ಹೇಳಿಬಿಟ್ಟು ಕೈ ಹಿಡಿದು ಕರ್ಕೊಂಡು ಬರ್ತಾರೆ. ಅರ್ಜುನ್, ನಮ್ಮ ಅಪ್ಪ ಅಳಿಯಂದ್ರೆ ಅಂತ ಅಂದಮೇಲೆ ಇಷ್ಟು ಕೂಡ ನೀನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಹೇಗೆ ಹೇಳು, ಬನ್ನಿ ಒಳಗೆ ಹೋಗೋಣ ಅಂತ ಹೇಳಿಬಿಟ್ಟು ಒಳಗಡೆ ಕರ್ಕೊಂಡು ತುಂಬ ಖುಷಿಯಿಂದ ಎಲ್ಲರೂ ಕೂಡ ಹೋಗ್ತಾರೆ. ಆಗ ರವಿ ಅವರು ಹೇಳ್ತಾರೆ, ನನಗೆ ನಿನ್ನ ಮೇಲೆ ಯಾವುದೇ ಡೌಟ್ ಇಲ್ಲಪ್ಪ, ನನ್ನ ಮಗಳಿಗೆ ಅಷ್ಟು ಹೋರಾಡಿ ಕೂಡ ನೀನು ಬೇಲ್ ಕೊಡಿಸಿದ್ಯಾ. ಆದರೆ ಹಿಂದೆ ನಡೆದಿರುವಂಥ ಘಟನೆ ನೆನೆಸ್ಕೊಂಡು ಸ್ವಲ್ಪ ಭಯ ಆಯಿತು. ನನಗೆ ಆ ಸ್ಥಿತಿನೂ ಕೂಡ ನನ್ನ ಮಗಳಿಗೆ ಬರೋದು ಬೇಡ. ಅವಳು ಒಂದು ಹೆಣ್ಣು, ಆದರೆ ಎಷ್ಟು ಅಂತ ಕಷ್ಟಪಡ್ತಾಳೆ ಹೇಳು ಅಂತ ಹೇಳ್ತಾರೆ. ಗೊತ್ತು ಮಾವ, ನನಗೂ ಗೊತ್ತು. ಇನ್ಮೇಲೆ ಆ ಥರ ಎಲ್ಲ ಆಗೋಕ್ಕೆ ನಾನು ಬಿಡಲ್ಲ. ನಾನು ಅವಳನ್ನ ಕಣ್ಣ ರೆಪ್ಪೆಯಾಗಿ ನಾನು ನೋಡ್ಕೋತೀನಿ ಮಾವ. ನಾನು ಪ್ರೀತಿಸಿ ಮದುವೆ ಆಗಿರೋದು,
ಯಾವುದೇ ಕಾರಣಕ್ಕೂ ನಾನು ಭಾರ್ಗವಿನ ಕೈ ಬಿಡಲ್ಲ ಅಂತ ಹೇಳ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನನ್ನ ಮಾತಿನಿಂದ ನಿಮಗೆ ತುಂಬ ನೋವಾಯಿತು ಅಂತ ಹೇಳ್ತಾರೆ. ಇಲ್ಲ ಮಾವ, ಪರವಾಗಿಲ್ಲ, ನೀವು ಸರಿಯಾಗಿ ನೆಟ್ಕೊಂಡಿದ್ದೀರಾ, ಇದರಲ್ಲಿ ಏನೂ ತಪ್ಪಿಲ್ಲ ಅಂತ ಹೇಳ್ತಾರೆ. ಆಗ ಭಾರ್ಗವಿಗೆ, ಇಲ್ಲಪ್ಪ, ಆ ಮನೇಲಿ ಯಾರು ಕೂಡ ನನಗೆ ಏನೂ ಕಷ್ಟ ಕೊಡೋಕ್ಕೆ ಸಾಧ್ಯ ಇಲ್ಲ, ಒಂದು ಗೆರೆನೂ ಕೂಡ ಗೀಟು ಕೂಡ ಆಗೋಕ್ಕೆ ಅವರೇ ಅನುಭವಿಸ್ತಾರೆ ಅಂತ ಹೇಳ್ತಾರೆ. ಆ ಗೆರೆ ದಾಟ್ಕೊಂಡು ಬರೋಕ್ಕೂ ಕೂಡ ನನ್ನ ಪರ್ಮಿಷನ್ ಬೇಕು ಮಾವ ಅಂತ ಅರ್ಜುನ್ ಹೇಳ್ತಿರ್ತಾರೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.